ಅಪ್ಪ ಹೆಂಗ ಇಲ್ಲೇ ಇದ್ದಾರೆ. ಮೊದಲು ಅಪ್ಪನ ಮುಂದೆ ಹೇಳ್ತೀನಿ ಈ ವಿಷಯನೆಲ್ಲ. ಹ್ಞೂ ಹ್ಞೂ ಚಿಕ್ಕಪ್ಪ ಹಿಂಗೆಲ್ಲ ಮಾಡಿದ್ದು ಸರಿನಾ? ಪಾಪ ಕುಮಾರಣ್ಣ ಎಷ್ಟು ಬೇಜಾರು ಮಾಡ್ಕೊಂಡು ಕುಂತಿದ್ರು ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತೈತೆ. ಸಖತ್ ಅಂದ್ರೆ ಸಖತ್ ಬೇಜಾರು ಮಾಡ್ಕೊಂಡು ಕುಂತಿದ್ದಾರೆ. ಯಾಕಿಂತ ಕೆಟ್ಟ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದಾರೋ ಏನಪ್ಪ ಚಿಕ್ಕಪ್ಪರು. ಹ್ಞೂ ನನಗಂತೂ ಭಾಳ ಬೇಜಾರಾಯ್ತು. ಅಪ್ಪ ಅಪ್ಪ ಹ್ಞೂ ಮತ್ತೆ ಅಪ್ಪ ಚಿಕ್ಕಪ್ಪ ಏನು ಮಾಡಿದಾರೆ ಗೊತ್ತೇನಪ್ಪ? ಯಾರಲ್ಲ ಪಾಪ? ಏನಾಯ್ತಲ್ಲ? ಆ ಯಾಕೆ ಹಿಂಗೆ ಆಡ್ತಿದ್ಯಾ? ಏನ್ ಹೇಳು. ಏನಿಲ್ಲ ಕಣಪ್ಪ. ಅಪ್ಪ ಮತ್ತೆ ಚಿಕ್ಕಪ್ಪ ಅಂತೆ, ಬೋರ್ ಚಿಕ್ಕಪ್ಪ ಅಂತೆ. ಅದೇ ನೀವು ನೆನೆ ತೋಟ ಹೊಲ ಎಲ್ಲದನ್ನು ಭಾಗ ಮಾಡಿಕೊಟ್ರಲ್ಲಪ್ಪ. ಆ ತೋಟದ ಕ್ಲಾಸಿ ಕುಮಾರಣ್ಣನು ಲೆಕ್ಕಾಚಾರ್ಯಣ್ಣ ಇಬ್ರು ನಡ್ಕೊಂಡು ಹೋಗ್ತಿದ್ರಂತೆ. ಅದಕ್ಕೆ ಬೋರ್ ಚಿಕ್ಕಪ್ಪ ತಡೆದು ಬಿಟ್ಟಂತೆ, ಬೊಯ್ದ್ಬಿಟ್ಟು ಏಯ್ ಬಾರ ಇಲ್ಲಿ, ನಿನ್ಕೊ ಬಾರ ಇಲ್ಲಿ ಅಂತ ಕರೆದು ಅಣ್ಣಂತೆ ಅಣ್ಣ ಏನು ಮಾತಾಡ್ದಂಗೆ ಸುಮ್ಮನೆ ಹೋಗ್ತಿದ್ದಂತೆ. ನಿಲ್ಲಿಸ್ಬಿಟ್ಟು ಅಂತೆ ಏನು ಹೆಂಗ್ ಬೇಕಂಗೆ ಬೊಯ್ದು ಬಿಟ್ರಂತೆ ಕಣಪ್ಪ. ಹ್ಞೂ ಈ ತೋಟದ ಲಾಸಿ ಇನ್ನೊಂದು ದಿವಸ ಇಲ್ಲಾಸಿ ನಡ್ಕೊಂಡು ಹೋಗಂಗಿಲ್ಲ ನೀನು. ಏನು ದಾರಿ ಮಾಡ್ಕೊಂಡಿದ್ದೀರಾ? ತೋಟದ ಮಧ್ಯೆ ಲಾಸಿ ಹೆಂಗ್ ನಡ್ಕೊಂಡು ಹೋಗ್ತೀಯ ನೀನು? ಆ ಬದಿ ಮೇಲೆ ದಾರಿ ಇಲ್ವಾ ನಿಮಗೆ? ಇಲ್ಲಾಸೇನೆ ಬೈಕ್ ಓಡಿಸ್ಕೊಂಡು ಹೋಗ್ತೀಯಾ, ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತೀಯಾ? ಏನು ಅಂದ್ಕೊಂಡಿದ್ಯಾ ನೀನು? ಹಂಗೆ ಹಿಂಗೆ ಅನ್ಕೊಂಡು ಅಲ್ಲಾಸಿ ಓಡಾಡೋಕ್ಕಾಗ್ದಲೆ ಈಗ ಕಂಬ ಎಲ್ಲ ನೆಟ್ಬಿಟ್ಟು ಪೂರಾ ಜಾಗ ಇಲ್ದಂಗೆ ಮಾಡಿದಾರಂತೆ ಕಣಪ್ಪ. ಹ್ಞೂ ಪಾಪ ಕುಮಾರಣ್ಣ ಬೇಜಾರು ಮಾಡ್ಕೊಂಬಂದು ಸುಮ್ಮನೆ ಕುಂತಿತ್ತು. ಕುಮಾರಣ್ಣನ ಕೇಳಿದ್ರು ಏನು ಹೇಳ್ತಾನೆ ಇರಲಿಲ್ಲ ಕಣಪ್ಪ. ಆಮೇಕಿಂದ ಲೆಕ್ಕಾಚಾರ್ಯಣ ಇದ್ದಿದ್ದು ನಾನು ಹೇಳಿದೆ ಅಂತ ಹೇಳ್ಬೇಡ, ನೋಡು ಹಿಂಗೆಲ್ಲ ಮಾಡಿರುವ ಅಂತ ಎಲ್ಲ ಹೇಳ್ತು. ನನಗಂತೂ ಕೇಳಿಸ್ಕೊಂಡು ಸಿಕ್ಕಾಬಟ್ಟೆ ಬೇಜಾರಾಯ್ತು ಕಣಪ್ಪ. ಹ್ಞೂ ಆದ್ರೂ ಕುಮಾರಣ್ಣ ನಿಮ್ಮ ಮುಂದೆ ಬಾಯೇ ಬಿಡ್ತಿರಲ್ವಂತೆ. ಯಾಕಂತೀಯ? ನಾನು ನಿಮ್ಮ ಮುಂದೆ ಎಲ್ಲ ಹೇಳ್ಬಿಟ್ರೆ ನೀವು ಹೋಗ್ಬಿಟ್ಟು ಬೋರ್ ಚಿಕ್ಕಪ್ಪಂಗೆ ಬೈತೀರಾ ಅಂತಾನೆ, ಜಗಳ ಮಾಡ್ತೀರಾ ಅಂತಾನೆ ಏನು ಹೇಳ್ದಂಗೆ ಪಾಪ ಮನ್ಸಲ್ಲೇ ನೊಂದ್ಕೊಂಬಿಟ್ಟು ಸುಮ್ಮನೆ ಕುಂತಿತ್ತಂತೆ. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ಕಣಪ್ಪ. ಅಪ್ಪ ಯಾಕಪ್ಪ ಬೋರ್ ಚಿಕ್ಕಪ್ಪ ಇತ್ತೀಚೆಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ ಕಲ್ತು ಬಿಟ್ಟಿದ್ದಾರೆ? ಏನಾಯ್ತಪ್ಪ ಅವ್ರಿಗೆ ಹಿಂಗೆ ಆಡ್ತಿದ್ದಾರೆ ಅವರು? ಅಲ್ಲ ನಾವು ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದೀವಿ, ನೀವೆಲ್ಲಾನು, ನೀವಾಗ್ಲಿ ರಂಗ್ ಚಿಕ್ಕಪ್ಪ ಆಗ್ಲಿ, ಯಾಕಪ್ಪ ಹಿಂಗೆ ಆಡ್ತಿದ್ದಾರೆ ಅವರು? ಏನ್ಲ ಪಾಪ? ಏನ್ಲ ಹೇಳ್ತಿದ್ಯಾ ನೀನು? ಹೇಳ್ತಿರೋದ್ ನಿಜ ಏನಾ? ಯಾಕ ಅತಿ ಆಯ್ತು ಕಳ್ಳ ಅವನು. ನಿಮ್ ಚಿಕ್ಕಪ್ಪಂದು ಬಹಳ ಅತಿ ಆಯ್ತು. ನಾನು ಏನೋ ಹೋಗ್ಲಿ ಹೋಗ್ಲಿ ಅಂತ ತಮ್ಮ ಅಲ್ವಾ, ಎಷ್ಟೇ ಆದ್ರೂ ಕಿರವನಲ್ವಾ ಅವನು, ಕಿರಿತಮ್ಮ ಅಂತ ಬಹಳ ಪ್ರೀತಿ ಇಟ್ಕೊಂಡಿದ್ದ ಕಣ. ಅವ್ನು ಬೋರ್ಂದು ಯಾಕೋ ಬಹಳ ಅತಿ ಆಗ್ತೈತೆ. ಹಿಂಗೆಲ್ಲ ಮಾಡಿದಂತ ಅವನು ಆಯ್ತೆ. ನಾನು ಏನೋ ಹೋಗ್ಲಿ ಹೋಗ್ಲಿ ಅಂತ ಸುಮ್ಕಾಗಿದ್ದೆ ಕಣ, ದೊಡ್ಡ ಮನ್ಸು ಮಾಡ್ಕೊಂಡ್ಬಿಟ್ಟು. ಏನು ಹೇಳ್ಬಾರ್ದು, ಏನು ಮಾತಾಡಬಾರ್ದು. ಬಿಡತ್ಲಾಗಿ ಅವ್ನ ಪಾಲಿಂದ ಒಂದು ಆಸ್ತಿ ಯಾವತ್ತಿದ್ರು ಕೊಡ್ಲೇಬೇಕಲ್ಲ, ಕೊಟ್ಬಿಡೋಣ ಅತ್ಲ ನಾನು ಅಂತ ದೊಡ್ಡ ಮನ್ಸು ಮಾಡಿದ್ರೆ ಇವನು ಕುಮಾರಣ್ಣಂಗೆಂದನೆ ತೋಟದ ಲಾಸ್ ಬರ್ಬೇಡ, ನಿನಗೆ ಬದಿ ಮೇಲೆ ಜಾಗ ಇಲ್ವಾ, ಟ್ಯಾಕ್ಟ್ರಿ ಓಡಿಸ್ಬೇಡ, ಹಂಗು ಹಿಂಗು ಅಂತ ಬೇರೆ ಹೇಳದ್ನಂತ ಅವನು. ಅಬ್ಬಾ ಬಾಬಾ ಇಷ್ಟು ದೊಡ್ಡವನಾಗ್ಬಿಟ್ಟಿದಾನ ಅವನು. ಇನ್ನು ಹಂಗಾರೆ ಬಿಡಬಾರ್ದು ಕಳ್ಳ. ಹಿಂಗೆ ಇಷ್ಟು ಅಲ್ಲ ಕಂಡ ಪಾಪ. ಪಾಪ ಅವನು ನಿಮ್ ಬೋರ್ ಚಿಕ್ಕಪ್ಪ ಇದಾನಲ್ಲ, ಒಂದೇ ಒಂದ್ ದಿವಸ ಬಂದ್ಬಿಟ್ಟು ಆಸ್ತಿ ಬಿಡಿಸ್ಕೊಂತಿದ್ರಲ್ತಲ್ಲ, ಏನಾರ ಸಹಾಯ ಏನಾರ ಮಾಡೋಣಂತ ಒಂದ್ ದಿವಸ ಬಂದ್ಬಿಟ್ಟು ಕೇಳೋದು, ಸಹಾಯ ಮಾಡೋದು ಬೇಡ, ಒಂದೇ ಒಂದ್ ಏನಾದ್ರೂ ಮಾತಾಡಿದಾನ ಅವನು? ಏನು ಮಾತಾಡಿಲ್ಲ. ಇವಾಗ ನಾವು ಕಷ್ಟಪಟ್ಬಿಟ್ಟು ಆ ಸಾವುಕಾರ ಶಂಕರಣ್ಣ ತಾವ್ಲಿಂದ ಆಸ್ತಿ ಬಿಡಿಸಾದ್ಮೇಲೆ ಇವಾಗ ಬಂದ್ಬಿಟ್ಟು ದೊಡ್ಡದಾಗಿ ನಮ್ಮ ಅಪ್ಪಂದು ಕೊಡ್ರಿ ಅಂತ ಬಂದು ಕೂತ್ಕೊಂಡ. ಆದ್ರೂ ಬಿಡತ್ಲಾಗಿ ಅಂತ ನಾನು ದೊಡ್ಡ ಮನ್ಸು ಮಾಡಿ ಅತ್ಲಾಗಿ ತಮ್ಮ ಅಲ್ವಾ ಚೆನ್ನಾಗಿರ್ಲಿ ಅಂತ ನಾನು ಕೊಟ್ಟು ಬಂದ್ರೆ ಹಿಂಗೆಲ್ಲ ದುರಾಕಾರ ಮಾಡ್ತಾನ ಅವನು. ಸರಿ ಸರಿ ಆಯ್ತು. ಈಗ ಆಯ್ತು ಬಾ, ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಹಿಂಗೆಲ್ಲ ಅವನು ಇಷ್ಟು ಮುಂದುವರೆದು ಬಿಟ್ಟಿದ್ದಾನೆ ಅಂದ್ರೆ ನಾವು ಬುದ್ಧಿ ಕಲಿಸ್ಲೇಬೇಕು. ನಾನು ಯಾರಂತ ತೋರಿಸ್ಲೇಬೇಕು ಅವನಿಗೆ. ನನಗೂ ಯಾಕ ಬೆಳಿಗ್ಗೆಯಿಂದ ಮನ್ಸಿಗೆ ಬಹಳ ನೊಂದ್ಕೊಂಡ್ಬಿಟ್ಟಿದೀನಿ, ತಡಿಯಕ್ಕಾಗ್ತಿಲ್ಲ ನನಗೆ. ಅವನಿಗೆ ಬುದ್ಧಿ ಕಲಿಸ್ಲೇಬೇಕು ಬಾ. ಅಪ್ಪ ಇವಾಗ ಎಲ್ಲೋಗ್ತಿದ್ಯಪ್ಪ? ಎಲ್ಲೋಗ್ತಿದ್ಯಾ ನೀನು ಇವಾಗ? ಏನು ಬೇಡ ಸುಮ್ಕಿರಪ್ಪ, ಏನು ಗಲಾಟೆ ಗಿಲಾಟೆ ಏನು ಮಾಡಬೇಡ. ಅದ್ರಲ್ಲಿ ಏನು ಸಿಗಲ್ಲ. ಅವ್ರದ್ದು ದುರಂಕಾರ, ಅವ್ರದ್ದು ಬುದ್ಧಿ, ಅವ್ರು ಕೆಟ್ಟ ಬಂದಿದ್ದ ಅವರೇ ಕಷ್ಟ ಏನಂತ ಅನುಭವಿಸ್ತಾರೆ. ಬಿಟ್ಬಿಡಪ್ಪ, ನಮ್ಗೇನಾಗ್ಬೇಕಾಯ್ತೆ, ಸುಮ್ಕಿರಪ್ಪ. ಏಯ್ ಈ ಕಡೆ ಬಾರ್ಲ ಪಾಪ ಲೇ, ಸುಮ್ಕಿರೋದಂತೆ. ನಾನು ಸುಮ್ಕಿರೋದಕ್ಕೇನೆ ಕಳ್ಳ ಅವ್ನು ಹಿಂಗೆಲ್ಲ ಅವತಾರಗಳು ಮಾಡ್ತಿರೋದು. ಅವನಿಗೆ ಇನ್ನೂ ಗೊತ್ತಿಲ್ಲ, ಅವನು ನಾನು ಯಾರಂತ ಇನ್ನೂ ಗೊತ್ತಿಲ್ಲ. ತಮ್ಮ ಅಂತ ಸುಮ್ಕೆ ಬಿಟ್ಟಿದ್ದೀನಂತ ದುರಂಕಾರ ಮಾಡ್ತಿದ್ದಾನ ಅವನು. ನೋಡಿ ಇವಾಗ ಏನಂತ ತೋರಿಸ್ತೀನಿ. ಈ ಕಡೆ ಬಾ, ಇಲ್ಲಿ ಮನೆಯಿಂದ ಆಚೆ ಕಡೆ ಹಾಕ್ತೀನಿ, ಅವ್ನಿರೋ ಮನೆಯಿಂದ ಆಚೆ ಕಡೆ ಕಳಿಸ್ತೀನಿ ನೋಡುವಂತೆ. ಆ ಮನೆ ಐತಲ್ಲ, ಆ ಮನೆ ನನ್ನ ಹೆಸರಲ್ಲಿ ಕಣೋ ಇರೋದು. ಮೊದ್ಲು ನಂದು ಕಣೋ ಅದು ಮನೆ, ಗೊತ್ತಾ ನಿನ್ಗೆ? ಸರಿನಾ? ನನ್ನ ಹೆಸರಲ್ಲಿ ಇರೋದು ಆ ಮನೆ. ನಾನು ನಿಮ್ಮ ತಾತ ಕೊಡ್ತಲ್ಲ ಮನೆ, ಈಗ ದೊಡ್ಡ ಮನೆ ಬಿಲ್ಡಿಂಗ್ ಮನೆ ಕೊಟ್ಟೈತಲ್ಲ, ಅವಾಗ ಇರಪ್ಪ ನೀನೆ, ಏನು ಮನೆ ಇರಲ್ಲ, ಇರಪ್ಪ ನೀನು ಈ ಮನೇಲಿ ಇದ್ ಬಿಡಪ್ಪ ಅಂತ ಅವನಿಗೆ ಮನೆ ಕೊಟ್ಟಿದ್ದೀನಿ ನಾನು. ಅಂತ ನೀಯತ್ತಿಲ್ಲ ಅವಂತವ, ಅಷ್ಟು ದೊಡ್ಡ ಮನೆನೇ ಕೊಟ್ಟಿದ್ದೀನಿ, ಅಲ್ಲಿ ಜಾಗ ಎಲ್ಲ ಕೊಟ್ಟಿದ್ದೀನಿ. ಆದ್ರೂ ಕೂಡ ನನ್ಗೇನೇನೆ ತಿರುಗಿ ಬಿದ್ರೆ ನಾನು ಸುಮ್ಕಿರ್ತೀನಿ ಅಂದ್ಕೊಂಡಿದ್ದೀನ? ಸುಮ್ಕಿರ್ತೀನಿ ಅಂದ್ಕೊಂಡಿದೀಯಾ ನೀನು? ಇಲ್ಲ 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 ಇಲ್ಲ, ನಾನು ಏನಂತ ತೋರಿಸ್ಲೇಬೇಕು. ಈ ಕಡೆ ಬಾಯ್ಲಿ, ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಏನೋ ತಮ್ಮ ಅಂತ ನಾನು ಸುಮ್ಕಾದ್ರೆ ಬಂದಿರೋ ಮಗ ಸೊಸೆ ಅಳಿಯಂದ್ರಗಳದ್ದು ಎಲ್ಲಾರ್ದು ಮಾತು ಕೇಳ್ಕೊಂಡ್ಬಿಟ್ಟು, ಹೆಂಡತಿ ಎಲ್ಲ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ತಮ್ಮಂಗೆ ಅವ್ನು ರಂಗಜ್ಜಂಗೆ ಎಂತೆಂತ ಮಾತು ಹೇಳ್ದ ಗೊತ್ತೇನೋ ಅವನು? ಎಂತೆಂತ ಮಾತಾಡ್ದ ಅವನು?
ಈಗ ಅವ್ನ್ ಕುಮಾರಣ್ಣಂಗೆ ತೋಟದಿಂದ ಆಚೆ ಕಡೆ ಕಳ್ಸಿದಾನಂದ್ಮೇಲೆ ನಂದು ಅಂತ ಬಂದಾದ್ಮೇಲೆ ನಾವು ನಮ್ದೇನಾಯ್ತು ಅದನ್ನ ಇಸ್ಕೋಬೇಕು ತಾನೆ. ಬಾಯ್ಲಿ ಈ ಕಡೆ ನೀನ್ ಹೇಳ್ತೀನಿ. ಅಣ್ಣಯ್ಯ ಯಾಕೋ ಯಾಕ ರೇಗಾಡ್ತಿದ್ಯಾ? ಪಾಪ ಗಜೇಂದ್ರ ಯಾಕ ಅಣ್ಣ ಯಾಕ ಕೋಪ ಮಾಡ್ಕೊಂಡಿದ್ದಾನೆ? ಏನಾಯ್ತಾ? ಚಿಕ್ಕಪ್ಪ ಚಿಕ್ಕಪ್ಪ ಯಾತು ಇಲ್ಲ. ಅದೇ ಅದು ಬೋರ್ ಚಿಕ್ಕಪ್ಪ ಇವತ್ತು ಮಧ್ಯಾಹ್ನ ಅಂತೆ ಕುಮಾರಣ್ಣಂಗೆ ತೋಟದವ ಒಂದ್ ಸ್ವಲ್ಪ ಗಲಾಟೆ ಮಾಡಿಬಿಟ್ಟೈತೆ. ಇನ್ನು ನಮ್ಮ ತೋಟದಲ್ಲಿ ಬರಂಗಿಲ್ಲ, ಕಾಲಿಡಂಗಿಲ್ಲ, ಹಂಗೆ ಹಿಂಗೆ ಅಂತ ಬೈದು ಬಿಟ್ಟಿದ್ದಾರೆ. ಬೇಜಾರು ಮಾಡ್ಕೊಂಡ್ ಕುಂತಿದ್ರು. ನನಗೆ ಮನ್ಸಿಗೆ ಸಿಕ್ಕಾಬಟ್ಟೆ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಬಂದ್ಬಿಟ್ಟು ಅಪ್ಪ ಇನ್ನು ಮುಂದೆ ಹೇಳ್ಬಿಟ್ಟೆ. ಅಪ್ಪ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಳ್ತಿದ್ದಾರೆ. ಬೋರ್ ಚಿಕ್ಕಪ್ಪಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ತೀನಿ, ಇತ್ಲ ಬಾಯಿಲಿ ನಾನು ಏನಂತ ತೋರಿಸ್ಬೇಕು ಅವರಿಗೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಚಿಕ್ಕಪ್ಪ ನೀನೇ ಒಂದ್ರೆಟ್ಟು ಸಮಾಧಾನ ಮಾಡಿ ಚಿಕ್ಕಪ್ಪ. ಎಲೆ ಗಜೇಂದ್ರ, ಎಂತ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯೋ ನೀನು? ಯಾಕಲ್ಲ ಹೇಳಕ್ ಹೋದೆ ನಿಮ್ಮ ಅಪ್ಪನ ಮುಂದೆ, ಅಣ್ಣನ ಮುಂದೆ ಯಾಕೆ ಹೇಳಕ್ ಹೋದೆ? ಅವ್ನು ಇವನ್ ಮೇಲೆ ಬೋರಣ್ಣನ ಮೇಲೆ ಬೆಳಗ್ಗೆ ನಾನು ಸಿಕ್ಕಾಪಟ್ಟೆ ಕೋಪ ಬೇರೆ ಐತೆ. ಹೆಂಗ್ ಬೇಕಂಗ್ ಬೇರೆ ಮಾತಾಡ್ಬಿಟ್ಟಿದ್ದಾನ ಅವನು. ಲೇ ಲೇ ಪಾಪ ಗಜೇಂದ್ರ, ಸುಮ್ಕಿರೋದಲ್ವೆಲ್ಲ ಪಾಪ ನೀನು, ಸಮಾಧಾನದಿಂದವನು. ಇಟ್ಲ ಬಾಯಿಲಿ ಸಮಾಧಾನ ಮಾಡ್ತೀನಿ ನಾನೇ ಅತ್ಲಾಗಿ. ಅಣ್ಣ ಅಣ್ಣ ನನ್ನ ಮಾತು ಕೇಳು ಅಣ್ಣಯ್ಯ, ಏನು ಮಾತಾಡ್ಬೇಡ ಇವಾಗ. ಸುಮ್ಕಿರು, ಸಮಾಧಾನ ಆಗು. ಬೇಡ ಇವಾಗ ಏನು ಮಾತಾಡೋದು ಬೇಡ, ಎಲ್ಲೂ ಹೋಗೋದು ಬೇಡ ಇವಾಗ. ಅವನು ಎಷ್ಟು ಜಂಬ ಮಾಡಿದ್ರು ಅವನ ದುರಾಂಕಾರ, ಅವನ ಜಂಬದಿಂದ ಅವನಿಗೇನೆ ತೊಂದರೆ ಆಗುತ್ತಣ್ಣ. ನಾವೇನು ದುಡ್ಕಿ ನಿರ್ಧಾರ ತಗೊಳೋದು ಬೇಡ, ಏನು ಮಾತಾಡಬೇಡ ಇವಾಗ. ಹೇಳಿದಾನೆ ಬಿಡು ಹೊತ್ಲಾಗಿ. ಏನತ್ತ ಅಣ್ಣನ ಮಗ ಅಂತ ಮಾತಾಡಿರ್ಬೋದು, ಸುಮ್ಕಿರಣ, ಏನು ಮಾತಾಡಬೇಡ. ಲೇ ಪಾಪ ಸುಮ್ಕಿಲ್ಲ ನೀನು, ಬರೀ ನೀನ್ ಮಾತು ಕೇಳಿ ಕೇಳಿ ಕೇಳಿನೇ ಹಿಂಗಾಗಿರೋದು. ಆ ದುರಾಂಕಾರಿಗೆ ಬುದ್ಧಿ ಕಲಿಸ್ಲೇಬೇಕು, ತಕ್ಕ ಪಾಠ ಕಲಿಸ್ಲೇಬೇಕು ನಾನು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಬಾಯ್ಲಿ ಈ ಕಡೆ ಬಾರ ಇಲ್ಲಿ. ಹೊತ್ತರಿಗೆ ಎಂತ ಕೆಲಸ ಆಗೋಯ್ತಪ್ಪ ಇವಾಗ. ಏನಪ್ಪ ಮಾಡೋದು? ನಮ್ಮ ಅಣ್ಣಂಗ್ ಬೇರೆ ಸಿಕ್ಕಾಬಟ್ಟೆ ಕೋಪ ಬೇರೆ. ಅವ್ನ್ ಬೋರಣ್ಣ ಯಾಕೆ ಈ ರೀತಿ ಎಲ್ಲ ಮಾತಾಡಕ್ ಹೋದ? ಅಲ್ಲ ಕುಮಾರಣ್ಣ ಏನ್ ಮಾಡಿದ್ನ ಅಂತ ಹಿಂಗ್ ಮಾಡ್ದ ಅವನು? ಅವನಿಗೆ ಏನಾಗ್ಬಿಟ್ಟೈತೆ ಅವನಿಗೆ? ಹೋಗತ್ಲಾಗಿ ಈ ಊರಿನ ಜನಗಳೆಲ್ಲ ನೋಡ್ತಾರೆ, ಏನ್ ಮಾಡ್ತಾನೋ ಏನ್ ಮಾತಾಡ್ತಾನೋ ನಮ್ಮ ಅಣ್ಣ. ನನ್ಗಂತೂ ಯಾರ ಕಡೆ ಮಾತಾಡೋಣ, ಯಾರ ಕಡೆ ಬಿಡೋಣ, ಯಾರಿಗೆ ಸಮಾಧಾನ ಮಾಡೋಣ ಒಂದೂ ಗೊತ್ತಾಗ್ತಿಲ್ಲಪ್ಪ ಅತ್ಲಾಗಿ. ಯಾಕ ನಮ್ಗೆ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ ಅತ್ಲಾಗಿ. ಏ ಬೋರಣ ಬೋರಣ, ಏ ಬೋರಣ, ಏನೋ ಮಾಡ್ತಿದ್ಯಾ? ಬಾರ ಇಲ್ಲಿ, ಮನೆಯಿಂದ ಆಚೆ ಕಡೆ ಬಾರ ಇಲ್ಲಿ. ನಾನು ಏನೋ ತಮ್ಮ ಅಂತ ಇಷ್ಟು ದಿವಸ ಸುಮ್ಕಾಗಿದ್ದೆ. ಎಷ್ಟು ಒಳ್ಳೆ ರೀತಿಲಿ ಹೇಳಿದ್ರು ಕೂಡ ನಿಂದು ಬಹಳ ಅತಿ ಆಗೋಯ್ತು ಕೊಡ. ನಿನಗೆ ಕೇಳಿದ್ದೆಲ್ಲ ಕೊಡ್ಸಿ, ನಾನು ಕೇಳಿದ್ದೆಲ್ಲ ಕೊಟ್ಟು, ಆಸ್ತಿ ಎಲ್ಲ ಬಿಡಿಸ್ಕೊಟ್ಟು, ಆಸ್ತಿ ಎಲ್ಲ ನಿನ್ನ ಹೆಸರು ಮಾಡ್ಕೊಟ್ರು ಈ ರೀತಿ ಎಲ್ಲ ದುರಾಂಕಾರ ಮಾಡ್ತಿದ್ಯಾ ಅಂದ್ಮೇಲೆ ನಿನ್ಗೂನು ಬಹಳ ದುರಾಂಕಾರ ಬಂದ್ಬಿಡ್ತು. ಇವ್ರದ್ದು ಮಾತು ಕೇಳ್ಕೊಂಡು ಹೆಂಗ್ ಬೇಕು ಹಂಗೆ ಆಡೋದ್ ಕಲ್ತ್ಬಿಟ್ಟಿದ್ಯಾ ನೀನು. ಬಾಯ್ಲಿ. ಯಾರಪ್ಪ, ಯಾರ ಆಚೆ ಕಡೆ ಯಾಕೆ ಬಂದ್ಬಿಟ್ಟು ಯಾರ ಗಲಾಟೆ ಮಾಡ್ತಿರಂಗಿದ್ದಾರೆ? ಯಾರದು ಮಾತಾಡ್ತಿರೋದು? ನಿನ್ಗೇನಾದ್ರೂ ಕೇಳಿಸ್ತೈತ ಮಾತಾಡ್ತಿರೋದು? ಹ್ಞೂ ಕಣೆ, ಕೇಳಿಸ್ತೈತೆ. ಇನ್ಯಾರು ಮಾತಾಡ್ತಾರೆ? ನಮ್ಮ ಅಣ್ಣನ ಯಾರು ಬಂದಿರ್ಬೇಕು. ಅದೇ ಆಸ್ತಿ ಎಲ್ಲ ಪಾಲ್ ತಗೊಂಡ್ಬಿಟ್ನಲ್ಲ, ಬಿಡಿಸ್ಕೊಂಡ್ಬಿಟ್ನಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಿಂದ ತಡೆಯಕ್ಕಾಗ್ದಲೆ ಬಂದಿರ್ಬೇಕು. ಯಾಕದಕ್ಕೋ ಸುಮ್ಮನೆ ಗಲಾಟೆ ಮಾಡೋದಕ್ಕೋ ಏನಕ್ಕಾರ ಬಂದಿರ್ಬೇಕು. ನಾನು ಎದ್ರಕೊಂಡ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು. ನಾನು ಎದ್ರಕಣವನ ತಡಿ, ಅದೇನ್ ಕೇಳಬಿಡ್ತೀನಿ. ಪರವಾಗಿಲ್ಲ, ಇವ್ರು ಈ ಮಣ್ಣಂದ್ರ ಗುಡುಗು ಬಹಳ ದುರಾಂಕಾರ ಅನ್ನೋದೈತೆ. ನೋಡು ಎಷ್ಟು ಜಂಬ ಐತೆ, ಎಷ್ಟು ದುರಾಂಕಾರ ಐತೆ ಅಲ್ಲ. ನಿನ್ಗೆದನೆ ಇಲ್ಲಿ ಎದುರ್ಸಕ್ ಬಂದಿದಾರ, ನಾವ್ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದಾರ ಅವರು. ತಡಿ, ಅದೇನಂತ ನಾನು ಕೇಳ್ತೀನಿ, ಬರ್ತೀನಿ ಕನ್ನಡಿ. ಏನ್ ಅನ್ಕೊಂಡಿರ್ಬೋದು ಅವರು? ಅಬ್ಬಾ, ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದಾರಲ್ವಾ ನಿನಗೆ? ಏನಣ್ಣ, ಯಾಕಣ್ಣ, ಯಾಕೆ ಮಂತಾವ್ ಬಂದಿದ್ಯಲ್ಲ? ಏನು ಜೋರಾಗಿ ಏನೋ ಗಲಾಟೆ ಮಾಡ್ತಿರಂಗಿದ್ಯಾ, ಮಾತಾಡ್ತಿರಂಗಿದ್ಯಾ? ನಿನ್ನ ಮನೆ ಅಲ್ಲ ಇಲ್ಲಿ. ನಿನ್ನ ಮನೆ ಮುಂದೆ ಅಲ್ಲ ಇಲ್ಲಿ, ನಿನ್ನ ಮನೆ ಅನ್ಕೋಬೇಡ ನೀನು. ಇಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡೋದಕ್ಕೆ ಏನಿದ್ರು ನಿನ್ನ ಹೆಂಡತಿ ಮಕ್ಳು ಮುಂದೆ, ನಮ್ಮ ಅಣ್ಣ ರಂಗಾಜಿ ಇದ್ದಾನಲ್ಲ ಅವನ ಮುಂದೆ ಮಾತ್ರ ನಿಂದು ಏನಿದ್ರು ಮಾತಾಡ್ಕ. ಇಲ್ಲಿ ನನ್ನ ಮುಂದೆ ಏನು ನಡೆಯಲ್ಲ ನಿಂದು, ಸರಿನಾ? ನನ್ನ ಮನೆ ಇದು, ನಾನು ಹೇಳ್ದಂಗೆ ನಡೆಯೋದು. ಏನು ಗೌರವ ಕೊಟ್ಟು ಮಾತಾಡ್ಸ್ಕೊಂಡು ಬಾ, ಅದಕ್ಕೇನಂತೆ ಗೌರವ ಕೊಡ್ತೀನಿ. ಅದನ್ನ ಬಿಟ್ಬಿಟ್ಟು ಮನೆ ಮುಂದೆ ಕಿರ್ಚಾಡೋದು, ಗಲಾಟೆ ಮಾಡೋದು ಅವೆಲ್ಲ ನನ್ನ ಮುಂದೆ ಇವೆಲ್ಲ ಇಟ್ಕೋಬೇಡ ನೀನು, ಸರಿನಾ? ಉಕ್ಕಣವು ಕರೆಕ್ಟ್ ಆಗಿ ಹೇಳಿದೆ ನೀನು. ನನ್ನ ಮನೆ ತಾವ್ಲಿಂದ ನೆನ್ಕೊಳ್ಳ ನಾನು ಗಲಾಟೆ ಮಾಡೋದು. ಇದು ಕೂಡ ನನ್ನ ಮನೆನೇ ಕಣವು, ಇದು ಕೂಡ ನನ್ನ ಮನೆ. ಯಾರ ಮನೆ ಅನ್ಕೊಂಡಿದ್ಯಾ ನೀನು? ಹೆಂಗಪ್ಪ ನೀನು ಮನೆ ಆಗ್ಬಿಡುತ್ತೆ? ಓಹೋ, ಅದು ಯಾವಾಗ್ಲೂ ನನ್ನ ಹೆಸ್ರಿಗೆ ಬಂದಾಯ್ತು. ನೀನು ಕೊಟ್ಟಿದ್ದೀಯ ಅಷ್ಟೇ. ಯಾವತ್ತೋ ಒಂದ್ ದಿವಸ ಕೊಟ್ಟಿದ್ದೆ, ಅದು ಕೊಟ್ಟ ತಕ್ಷಣ ಈಗ ನನ್ನ ಹೆಸ್ರಿಗೆ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತೋನು, ಸರಿನಾ? ನೀನು ಹೇಳಿದ ತಕ್ಷಣ ಆಗ್ಬಿಡಲ್ಲ ಇವೆಲ್ಲ. ನಿನ್ನ ಮನೆ ಅದೆಂಗೆ ಆಗ್ಬಿಡುತ್ತೆ? ಏನೇನೋ ಬಂದ್ಬಿಟ್ಟು ನನ್ನ ಮುಂದೆ ಅದು ಇದು ಮಾತಾಡಿದ್ರೆ ಅಣ್ಣ ಸರಿ ಇರಲ್ಲ ನೋಡು. ನಿಂದು ಎಷ್ಟಾಯ್ತೋ ಅಷ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು ಅಲ್ಲ. ನಮ್ಮ ಅಪ್ಪನ ಆಸ್ತಿ ಏನಾಯ್ತು ಅದನ್ನ ನಾನು ಪಾಲ್ ತಗೊಂಡ ತಕ್ಷಣ ನಿನಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟು ಇಲ್ಲಿ ಮಂತಾವ್ ಬಂದ್ಬಿಟ್ಟು ನನ್ನ ಮನೆ ಬಿಡು ಅಂತ ಹೇಳ್ತಿದ್ಯಾ?
ನಾನು ಅವೆಲ್ಲ ಇಲ್ಲ ಬಿಡು. ನೀನ್ ಏನ್ ಅಂದ್ಕೊಂಡ್ರು ನಾನು ಅವೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಯಾರ್ಲ ಹೇಳಿದ್ದು ನಂದು ಕಳ್ಳ ಇದು ಮನೆ, ನಂದು ಕಳ್ಳ ಆಸ್ತಿ, ನಂದು ಕಳ್ಳ ಇದು ಜಮೀನ್ ಎಲ್ಲದೂ ಇರೋದು ನನ್ನ ಹೆಸರಲ್ಲಿ ಇರೋದು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಎಲ್ಲಾರ್ಗು. ನಿನ್ಗೂ ಹೇಳ್ತಿದ್ದೀನಿ, ನಿನ್ ಹೆಂಡತಿಗೂ ಹೇಳ್ತಿದ್ದೀನಿ, ನಿನ್ ಮಗಂಗೂ ಕೂಡ ಹೇಳ್ತಿದ್ದೀನಿ. ನಾನು ಇಷ್ಟು ದಿವಸ ಹೋಗ್ಲಿ ನನ್ನ ತಮ್ಮ ಅಲ್ವಾ ಅಂತ ನಾನು ದೊಡ್ಡ ಮನ್ಸು ಮಾಡ್ಕೊಂಡು ಏನು ಮಾತಾಡ್ದಂಗೆ ನೀವ್ ಹೇಳಿದ್ದೆಲ್ಲ ಕೇಳ್ಕೊಂಡು ನಾನು ತೆಪ್ಪಗಿದ್ದೆ. ಆದ್ರೆ ಇನ್ಮೇಲಿಂದ ನೀನು ಎಷ್ಟೇ ಪ್ರಯತ್ನ ಪಡು, ಏನೇ ಮಾಡು, ಆಯ್ತಾ? ನಿನ್ಗೆ ತಮ್ಮ ಅಂತ ಒಂದೇ ಒಂಚೂರು ಕನಿಕರ ಅಂತ ತೋರಿಸಲ್ಲ. ನಿನ್ಗೆ ಹೆಂಗ್ ಬಗ್ಗಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಈ ಮನೆ ನಂದು. ನನ್ನ ಮನೆ ಬಿಟ್ಬಿಟ್ಟು ಸುಮ್ಕೆ ಹೋಗ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು, ಆಯ್ತಾ? ಇನ್ನು 2 ದಿವಸ ಟೈಮ್ ಕೊಡ್ತೀನಿ. ಇನ್ನೆರಡೇ 2 ದಿವಸ ಇನ್ನೆರಡೇ 2 ದಿವಸದಲ್ಲಿ ನೀನು ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ಬೇಕು ಅಷ್ಟೇ. ಏನ ತಮ್ಮ ಅಂತ 2 ದಿವಸ ಟೈಮ್ ಕೊಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಇವಾಗ್ಲೇನೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತಿದ್ದೆ. ನಂದು ನಿಂದು ಅಂತ ಬಂದ್ಬಿಡ್ತಲ್ಲ ನಿನಗೆ, ದುರಾಂಕಾರ ಬಂದ್ಬಿಡ್ತಲ್ಲ ನಿನಗೆ, ದುರಾಂಕಾರ. ಈ ದುರಾಂಕಾರ ನನ್ನ ಮುಂದೆಲ್ಲ ಇಟ್ಕೋಬೇಡ ನೀನು. ನೀನಂತಾರು ಬಹಳ ಜನಕ್ಕೆ ನೋಡ್ಬಿಟ್ಬಿಟ್ಟಿದ್ದೀನಿ ನಾನು, ಸರಿನಾ? ಅಲ್ಲ ಕಣೋ, ಅಲ್ಲ ನಮ್ ಕುಮಾರಣ್ಣ ಏನೋ ನಿನಗೆ ಮಾಡಿದ್ದ? ತೋಟದ್ಲಾಸಿ ಬರೀ ನಡ್ಕೊಂಡು ಹೋಗ್ತಿರೋ ಹುಡುಗಂಗೆ ನೀನು ತೋಟದಿಂದ ಆಚೆ ಕಡೆ ಕಳ್ಸಿದ್ಯಲ್ಲ. ನೀನು ಏನ್ ಮಾಡ್ಬೇಕು ನಾನು? ಅದಕ್ಕೇನೆ ನೀನು ಹೋಗ್ಬಿಡು. ನೀನು ಈ ಮನೆ ಬಿಟ್ಟು ಆಚೆ ಕಡೆ ಹೋಗ್ಬಿಡ್ಬೇಕು ನೀನು, ಸರಿನಾ? ಅಣ್ಣ ಸುಮಗ್ ಬಾರಣ. ಅವ್ರ ತಾವ ಇನ್ನೇನು ಮಾತಾಡ್ತೀಯಾ? ಬಾಯ್ಲಿ ಹೋಗೋಣ, ಬಾಯ್ಲಿ ನಾವು. ಹಿಂಗೆಲ್ಲ ಕೋಪ ಮಾಡ್ಕೋಬೇಡ, ಬಾರಣ. ಯಾಕತ್ಲಾಗಿ ಹೋಗ ಬರೋಣ. ನೀನು ಹೋಗ, ಮನೆ ಒಳಗಡೆ ಹೋಗ ಸುಮ್ಕೆ. ನೀನು ಸುಮ್ಕೆ ಅತ್ಲಾಗಿ ಅಕ್ಕಪಕ್ಕ ನೋಡ್ದವ್ರೆಲ್ಲಾರು ಆಡ್ಕೊಳ್ತಾರೆ, ಮತ್ತೆ ಆಡ್ಕೊಂಡವ್ರಿಗೆ ಬರೀ ದಾರಿ ಮಾಡಿದ್ದೆ ಆಯ್ತು ಅತ್ಲಾಗಿ. ನನ್ಗಂತೂ ಅತ್ಲಾಗಿ ತಲೆ ಕೆಟ್ಟು ಹೋಗ್ಬಿಡಂಗ ಆಗ್ಬಿಟ್ಟೈತಪ್ಪ ಅತ್ಲಾಗಿ. ಹೋಗ ನೀನು ಒಳಗಡೆ, ನಿನ್ ಪಾಡಿಗೆ ನೀನ್ ಏನ್ ಕೆಲಸ ಆಯ್ತಾ ಮಾಡ್ಕೋಬೋಗ ನೀನು. ಅಣ್ಣ ಬಾರಣ ಹೋಗಣ ಬಾರಣ. ನಾನು ಹೋಗ್ತೀನ? ಯಾವ್ದೇ ಕಾರಣಕ್ಕೂ ಹೋಗಲ್ಲ. ನಂದು ಇದು ಮನೆ, ನನ್ನ ಆಸ್ತಿ. ನೋಡಲಿ ಹೇಳಲೇ ಬೋರಣ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನನಗೆ ಎರಡೇ 2 ದಿವಸ ಟೈಮ್ ಕೊಡ್ತಿದ್ದೀನಿ. ನನ್ನ ಮನೆ ಬಿಟ್ಬಿಡ್ಬೇಕು. ನನ್ನ ಪಾಲಲ್ಲಿ ಏನಾಯ್ತೋ ಇದು ನನ್ನ ಪಾಲಿಗೆ ಬಂದಿರೋದು ಮನೆ ಇದು, ಸರಿ? ನನ್ನ ಹೆಸರಿಗೆ ಬರ್ತೈತೆ ಇವಾಗ್ಲೂ. ನಂದು ಆಸ್ತಿನ ನಿನಗೆ ಬಿಟ್ಟು ಕೊಟ್ಬಿಡ್ಬೇಕು. ನೀನು ನನ್ನ ಮನೆನ ಬಿಟ್ಟು ನೀನು ಹೋಗ್ಬಿಡು ಎಲ್ಲಾದ್ರೂ. ಇದೊಳ್ಳೆ ಚೆನ್ನಾಗಾಯ್ತಪ್ಪ. ಅಲ್ಲ, ನೀನು ಕೊಟ್ಟಿದ್ಯಾ ಗೊತ್ತು, ಅದೇ ಅಷ್ಟೋ ವರ್ಷದ ಹಿಂದ್ಗಡೆ ಕೊಟ್ಟಿದ್ಯಾ. ಅದು ಯಾವತ್ತೂ ನನ್ನ ಹೆಸ್ರಿಗೆ ಮಾಡ್ಕೊಂಡಿದ್ದೀನಿ ನಾನು. ನೀನು ಇವಾಗ ದೊಡ್ಡದಾಗ ಬಂದ್ಬಿಟ್ಟು ಹೇಳಕ್ ಬಂದ್ಬಿಟ್ರೆ ನಾನು ಕೇಳ್ಬಿಡಲ್ಲ. ಏನು ಎದುರಿಸಕ್ಕೆ ಬರ್ತಿದ್ಯಾ? ಎದುರಿಸಕ್ಕೆ ನೀನು ಎದುರಿಸ ತಕ್ಷಣ ನಾನು ಎದ್ರಕೊಂಬಿಡ್ತೀನಿ ಅಂತ ಕಡಿದ್ಯಾ? ಹೋಗು ಸುಮ್ಕೆ. ಅದೇನು ಕೆಲಸ ಆಯ್ತು ಮಾಡ್ಕೊಂಡು ಹೋಗು. ಲೇ ಬೋರಣ, ಎಷ್ಟು ಸಲ ನೀನ್ ಹೇಳ್ಬೇಕು? ಎದುರುತ್ರ ಮಾತಾಡಬೇಡ, ಅಣ್ಣಂಗೆ ಎದುರುತ್ರ ಕೊಡ್ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ನಾನು ಏನೋ ಒಪ್ಸಿ ಉಪಾಯ ಮಾಡ್ಬಿಟ್ಟು ನಾನು ಮನೆ ಕರ್ಕೊಂಡು ಹೋಗ್ತೀನಿ. ನೀನ್ ಹಿಂಗ್ ಮಾತಾಡಿ ಅವನಿಗೆ ತಿರ್ಗಾ ಕೋಪ ಬರ್ಸಂಗ್ ಮಾಡ್ತಿದ್ಯಾ. ಏನಾಗೈತಲ್ಲ ನಿನಗೆ? ಬಾಯಿ ಮುಚ್ಕೊಂಡು ತೆಪ್ಪಗೆ ಮನೆ ಒಳಗಡೆ ಹೋಗ್ಲಾ? ಏನೋ ಅಣ್ಣ ಅನ್ನೋ ಒಂದು ಗೌರವ ಕೊಡ್ತಿಲ್ವೇನೋ ನೀನು? ಏನಾಗೈತಲ್ಲ ನಿನಗೆ? ನಿಮ್ಗ ಗೌರವನ ನಾನಾ ಕೊಡ್ತೀನಿ ಇನ್ಮೇಲಿಂದ? ನನ್ಗೇನೇನೆ ಮನೆಯಿಂದ ಆಚೆ ಕಡೆ ಕಳ್ಸಕ್ ಬಂದಿದ್ದೀರಾ ನೀವು? ಆಚೆ ಕಡೆ ಅದ್ ಹೆಂಗ್ ಕಳಿಸ್ತೀರಾ ನಾನು ನೋಡೇ ಬಿಡ್ತೀನಿ. ಇದು ನನ್ನ ಮನೆ. ದೊಡ್ಡದಾಗ ಬೇರೆ ಎದುರ್ಸಕ್ ಬೇರೆ ಬಂದ್ಬಿಟ್ಟಿದ್ದಾರೆ ಇವರು. ಎದುರಿಸ ತಕ್ಷಣ ನಾನು ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಎದ್ರಕೊಂಡು ನನ್ನ ಮಗ ಸೊಸೆ ಇದಾರೆ, ತಡೀರಿ ಕರಿತೀನಿ. ಅವ್ರಿಗೂ ಏನೇನಂತ ಎಲ್ಲಾದೂ ಗೊತ್ತೈತೆ, ಪ್ರತಿಯೊಂದೂ ಕೂಡ. ಈಗಳಲ್ಲ, ನೀನ್ ಯಾರಿಗಾರ ಕರ್ಕೊಂಬ, ನಿನ್ಗೆ ಯಾರಿಗಾದ್ರೂ ಇದು ಮಾಡು, ಅಳತೆ ಮಾಡೋರ್ಗೂ ಕರಿ, ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ಇದು ಮಾತ್ರ ಇದ್ ಮನೆ ನಂದೆ. ನೀನ್ 2 ದಿವಸದಲ್ಲಿ ಮನೆ ಬಿಡ್ಬೇಕು ಅಷ್ಟೇ. ಇಲ್ಲ ನಡಿ, ಗೌಡ್ರ ತಾವ್ಲಿ ಹೋಗೋಣ. ಗೌಡ್ರ ತಾವ್ ಹೋಗ್ಬಿಟ್ಟು ಅದೇನು ಮಾತಾಡೋಣ. ಗೌಡ್ರು ಅದ್ ಯಾರ ಹೆಸರಲ್ಲಿ ಐತೆ, ಬೇಕಾದ್ರೆ ಅದು ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾನು ರೆಡಿ ಇರ್ತೀನಿ. ಮಾತ್ರ ನಿನಗ್ ಮಾತ್ರ ನಾನು ಸುಮ್ಕಿರೋಕೆ ಬಿಡೋಲ್ಲ ಕಳ್ಳ ಆಟೆಯ. ಹೋಗೋಣ ಸುಮ್ಕೆ ಮನೆಗೆ. ಸುಮ್ನೆ ಯಾಕೆ ನನಗೆ ಎದುರ್ಸಕ್ ಬರ್ತೀಯ? ನೀನ್ ಎದುರಿಸ ತಕ್ಷಣ ಎದ್ರಕಣಲ್ಲ ನಾನು. ನನಗೆ ಗೊತ್ತೈತೆ ಎಲ್ಲಾದ್ರೂ, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತೈತೆ. ಹಂಗ್ ಮಾಡ್ಕೊಳ್ತೀನಿ. ಹೋಗು ನೀನು.